ಇದೀಗ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಎರಡು ಕಡೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನ ಕಾಯ್ದಿರಿಸಿದೆ. ಇವತ್ತು ಆರಂಭದಿಂದಲೂ ಕೂಡ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರು ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರಿಂದ ಪಡ್ಕೊಂಡ್ರು. ಆ ನಂತರ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಆ ನಂತರ 7 ಮತ್ತು 6ನೇ ಆರೋಪಿ ಪರವಾಗಿ ರಂಗನಾಥ್ ಅವರು ವಾದ ಮಾಡಿದ್ರು. ಇದೀಗ ವಾದ ಪ್ರತಿವಾದ ಮುಕ್ತಾಯ ಆಗಿ ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಇವತ್ತು ಏನು ತೀರ್ಪು ಬರಬಹುದು ಅನ್ನುವಂತಹ ಕುತೂಹಲ ಇತ್ತು. ದರ್ಶನ್ಗೆ ಜಾಮೀನು ಕಂಟಿನ್ಯೂ ಆಗತ್ತಾ ಅಥವಾ ರದ್ದಾಗತ್ತಾ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಉತ್ತರ ಸಿಕ್ಕಿಲ್ಲ. ಇದೀಗ ಸುಪ್ರೀಂ ಕೋರ್ಟ್ ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಆದೇಶವನ್ನ ಕಾಯ್ದಿರಿಸಿದೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಇವತ್ತು ಆಲಿಸಿದ್ದು ಕೊನೆಯದಾಗಿ ಹೇಳಿದ್ದು ಜಾಮೀನನ್ನ ಯಾಕೆ ರದ್ದು ಮಾಡಬಾರದು ಅನ್ನುವಂತಹ ವಿಚಾರವನ್ನ ಕೇಳ್ತಾನೆ. ಪ್ರಮುಖವಾಗಿ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿದೆ. ಸೊ ಇದೀಗ ಮತ್ತೆ ಕುತೂಹಲಕ್ಕೆ ಕಾರಣ ಆಗಿದೆ ದರ್ಶನ್ ಜಾಮೀನು ಭವಿಷ್ಯ. 7 ಜನರ ಜಾಮೀನು ರದ್ದತಿ ಅರ್ಜಿಯ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಇದೀಗ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮೊನ್ನೆ ಕೂಡ ದರ್ಶನ್ ಪರ ವಕೀಲರಿಗೆ ನೀವು ಲಿಖಿತ ರೂಪದಲ್ಲಿ ಅಂದ್ರೆ 75% ನೀವು ವಾದವನ್ನ ಏನ್ ಮಾಡ್ತೀರಿ ಅದನ್ನ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿತ್ತು. ಜೊತೆಗೆ ದಾಖಲೆಗಳನ್ನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಲಿಖಿತ ರೂಪದಲ್ಲಿ ಅವೆಲ್ಲವನ್ನ ಕೂಡ ದಾಖಲೀಕರಣ ಮಾಡಬೇಕು ಅನ್ನುವ ವಿಚಾರವನ್ನ ಹೇಳಿತ್ತು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆ ಕೊಟ್ಟಿದೆ, ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು ಅನ್ನುವ ವಿಚಾರವನ್ನ ಹೇಳಿದೆ. 3 ಪೇಜ್ಗಳಿಗೆ ಮೀರದ ಹಾಗೆ ರಿಟರ್ನ್ ಸಬ್ಮಿಷನ್ ಸಲ್ಲಿಸೋದಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಇದೀಗ ಸುದೀರ್ಘವಾದ ಪ್ರತಿವಾದ ಆಗಿದೆ. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ 7 ಜನರ ಜಾಮೀನು ರದ್ದತಿಯ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಯಾವಾಗಕ್ಕೆ ಕಾಯ್ದಿರಿಸಿದೆ ಅನ್ನೋದನ್ನ ನಾವಿಲ್ಲೀಗ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಕೆಲವು ಪ್ರಶ್ನೆಗಳನ್ನ ಇಲ್ಲಿ ನ್ಯಾಯಾಧೀಶರುಗಳು ಕೇಳಿದ್ದಾರೆ. ಇಲ್ಲಿ ಏನೇನಾಯ್ತು, ಯಾವ ರೀತಿಯಾಗಿ ನಡೆಯಿತು, ಇಡೀ ಪ್ರಕರಣ ಹೇಗ್ ನಡೆಯಿತು ಅನ್ನೋದ್ರ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತು ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ. ವಾದ ಪ್ರತಿವಾದ ಇದೀಗ ಇಲ್ಲಿಗೆ ಮುಕ್ತಾಯ ಆಗಿದೆ. ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿರುವ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನ ಕಾಯ್ದಿರಿಸಿದೆ. ಜೊತೆಗೆ ಒಂದಷ್ಟು ಸೂಚನೆಗಳನ್ನ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಲಿಖಿತ ರೂಪದಲ್ಲಿ ವಾದ ಸಲ್ಲಿಸಬೇಕು. ಆಲ್ಮೋಸ್ಟ್ ನೀವು ಏನು ವಾದವನ್ನ ಮಾಡ್ತೀರಲ್ವಾ 75% ಆ ವಾದ ಲಿಖಿತ ರೂಪದಲ್ಲಿ ಇರಬೇಕು. ದಾಖಲೆಗಳು ಲಿಖಿತ ರೂಪದಲ್ಲಿ ನೀವು ಅಲ್ಲಿ ಸಲ್ಲಿಸಬೇಕಾಗತ್ತೆ. ಏನೇನು ದಾಖಲೆಗಳನ್ನ ಇದೆ, ದಾಖಲಾತಿಗಳಿದೆ ಅನ್ನುವ ವಿಚಾರವನ್ನ ಅಂತ ಹೇಳಿ. ಆ ನಂತರ 3 ಪೇಜ್ಗಳಿಗೆ ಮೀರದ ಹಾಗೆ ರಿಟರ್ನ್ ಸಬ್ಮಿಷನ್ ಸಲ್ಲಿಸೋದಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಸುಪ್ರೀಂ ಕೋರ್ಟ್ 1 ವಾರದಲ್ಲಿ ಲಿಖಿತ ವಾದಾಂಶ ಸಲ್ಲಿಸಲು ಸೂಚನೆಯನ್ನ ಇದೀಗ ನೀಡಿದೆ. 3 ಪುಟಗಳಿಗೆ ಮೀರಬಾರ್ದು ಈ ಲಿಖಿತ ವಾದಾಂಶ ಅನ್ನೋದನ್ನ ಕೂಡ ಸೂಚನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 6 ಹಾಗೂ 7ನೇ ಆರೋಪಿಗಳ ಬಗ್ಗೆ ಕೂಡ ವಿವರಣೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಸೊ ಇದೀಗ ಅವರ ವಿವರಣೆಯನ್ನ ಕೂಡ ಕೇಳಿದ್ದಾರೆ. ಜೊತೆಗೆ ಲಿಖಿತ ರೂಪದಲ್ಲಿ ನಿಮ್ಮ ವಾದ ಏನು ಅದನ್ನ ನೀವು ಬರೆಯಿರಿ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲೂ ಕೂಡ ಒಂದು ಕಂಡೀಷನ್ ಇದೆ, ಅದು ಕೇವಲ 3 ಪೇಜ್ಗೆ ಮಾತ್ರ ಸೀಮಿತ ಆಗಿರ್ಬೇಕು. ಇಡೀ ಪೇಜ್ ಗಟ್ಲೆ ಬರೆಯಂಗಿಲ್ಲ ಅಲ್ಲಿ ನಿಮ್ಮ ವಾದ ಏನಿದೆ ಅಂತ ಹೇಳಿ. ಅದನ್ನ 3 ಪೇಜ್ಗೆ ಸೀಮಿತವಾಗಿ ನೀವು ರಿಟರ್ನ್ ಸಬ್ಮಿಷನ್ ಸಲ್ಲಿಸಬೇಕು ಅನ್ನುವ ಸೂಚನೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನೀಡಿದ್ದಾರೆ. 3 ಪುಟಗಳಿಗೆ ಮೀರಬಾರದು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. 6 ಹಾಗೂ 7ನೇ ಆರೋಪಿಗಳ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ವಿವರಣೆಯನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಈಗಾಗಲೇ ಆಲ್ಮೋಸ್ಟ್ 11ವರೆಗೆ ಆರಂಭ ಆಗಿರುವಂತಹ ಈ ಒಂದು ವಾದ ಪ್ರತಿವಾದ, ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು ಎಕ್ಸಾಕ್ಟ್ 11:30ಗೆ ಆರಂಭ ಆಯಿತು. ಇದೀಗ 1 ಗಂಟೆಯ ಸಮಯ. ಸೊ ಇದೀಗ ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಕಾಯ್ದಿರಿಸಿದೆ. ಸೊ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸೂಚನೆಯನ್ನ ಕೂಡ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದರಲ್ಲಿ ಲಿಖಿತ ರೂಪದಲ್ಲಿ ಅವರು ವಾದವನ್ನ ಮಂಡನೆ ಮಾಡಬೇಕು ಅಂದ್ರೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯ ಜೊತೆಗೆ 3 ಪುಟಗಳಿಗೆ ಮೀರದ ಹಾಗೆ ನಿಮ್ಮ ಲಿಖಿತ ರಿಟರ್ನ್ ಅನ್ನ ಸಬ್ಮಿಟ್ ಮಾಡಿ ಅನ್ನೋದನ್ನು ಕೂಡ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ಇವತ್ತ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ,
ಇವತ್ತು ಜಾಮೀನು ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತೆ ಬೇಲ್ ರದ್ದಾಗಿ ಜೈಲಿಗೆ ಹೋಗ್ಬೇಕಾಗತ್ತಾ ದರ್ಶನ್ ಅನ್ನುವಂತಹ ಪ್ರಶ್ನೆಗಳಿತ್ತು, ಕುತೂಹಲ ಇತ್ತು, ಒಂದ್ ರೀತಿಯಲ್ಲಿ ಆತಂಕ ಇತ್ತು ದರ್ಶನ್ಗೆ. ಇವತ್ತೇನಾಗುತ್ತಪ್ಪ ಅಂತ ಥೈಲ್ಯಾಂಡ್ ನಲ್ಲಿ ಈಗಾಗಲೇ ಅವರು ಶೂಟಿಂಗ್ ನಲ್ಲಿದ್ದಾರೆ, ನಾಳೆ ವಾಪಸ್ ಆಗ್ತಾರೆ. ಇವೆಲ್ಲದರ ಬೆನ್ನಲ್ಲೇ ಅವರು ಒಂದು ರೀತಿಯ ಆತಂಕದಲ್ಲೇ ಮೊನ್ನೆಯಿಂದ ಕಳೆದಿದ್ದಾರೆ. ಆದ್ರೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಆತಂಕ ಇತ್ತಾ ಇಲ್ವಾ ಅನ್ನುವಂಥದ್ದು ಯಾಕೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಖುಷಿಯಾಗಿ ಪಾರ್ಟಿ ಮಾಡಿದ್ದನ್ನು ಕೂಡ ನೀವು ಗಮನಿಸಬಹುದು, ಡ್ಯಾನ್ಸ್ ಮಾಡಿರೋದು ಅವೆಲ್ಲವೂ ಕೂಡ. ಆದ್ರೆ ಈ ಒಂದು ಆತಂಕ ಅಂತ ಸಹಜವಾಗಿ ಇದ್ದೇ ಇರುತ್ತೆ. ಒಂದು ವೇಳೆ ಕ್ಯಾನ್ಸಲ್ ಆದ್ರೆ ಏನಪ್ಪಾ ಅನ್ನುವಂಥ ಗತಿ. ಕ್ಯಾನ್ಸಲ್ ಆಗಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನು 6 ತಿಂಗಳುಗಳ ಕಾಲ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ, ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಕಪಿಲ್ ಸಿಬಲ್ ಅವರು ಮೊನ್ನೆ ವಾದ ಮಂಡಿಸಬೇಕಾಗಿತ್ತು, ಅವರು ಮಂಡಿಸಲಿಲ್ಲ. ಆ ನಂತರ ಅಲ್ಲಿಗೆ ಸಿದ್ಧಾರ್ಥ ರವೆ ಅವರು ಬರ್ತಾರೆ, ಅವರು ವಾದವನ್ನ ಮಂಡಿಸೋದಕ್ಕೆ ಕಾಲಾವಕಾಶವನ್ನ ಕೇಳ್ತಾರೆ. ನನಗೆ ಹಿಂದಿನ ರಾತ್ರಿ ನನಗೆ ಇದರ ಬಗ್ಗೆ ಹೇಳ್ತಾರೆ, ಮಾಹಿತಿ ಸಿಕ್ಕಿದೆ, ಹಾಗಾಗಿ ಇದರ ಬಗ್ಗೆ ನಾನು ತಯಾರಿ ಮಾಡ್ಕೊಳ್ಬೇಕು, ಒಂದಷ್ಟು ರೀತಿಯಾದಂತಹ ವಾದ ಮಾಡೋದಕ್ಕೆ ನನಗೆ ಅವಕಾಶ ಬೇಕು, ಸಮಯಾವಕಾಶ ಬೇಕು ಅಂತ ಕೇಳ್ತಾರೆ. ಆ ಕಾರಣಕ್ಕಾಗಿ ಇವತ್ತಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ಜೊತೆಗೆ ಅವತ್ತು ಕೂಡ ಸೂಚನೆ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್, 75% ನೀವು ಲಿಖಿತ ರೂಪದಲ್ಲಿ ನಿಮ್ಮ ವಾದವನ್ನ ಮಂಡನೆ ಮಾಡಬೇಕು ಅಂತ ಹೇಳಿ. ಸೊ ಇದೀಗ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ. ಜೊತೆಗೆ ಮುಂದಿನ ಒಂದು ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಲಿಖಿತ ರೂಪದಲ್ಲೇ ನಿಮ್ಮ ವಾದವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಇವತ್ತು ತೀರ್ಪು ಬರಬಹುದಾ ಅನ್ನುವಂತಹ ಕುತೂಹಲ ಇತ್ತು. ಕಾರಣ ಈಗಾಗಲೇ ದರ್ಶನ್ ಬೇಲ್ ಭವಿಷ್ಯ ಏನಾಗಬಹುದು ಅನ್ನುವಂತಹ ಕುತೂಹಲ ಎಲ್ರಿಗೂ ಇತ್ತು. ಇವತ್ತು ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆದಿದೆ, ಮುಂದಿನ ಆದೇಶ ಅಥವಾ ಮುಂದಿನ ವಿಚಾರಣೆ ಯಾವಾಗ? ನಗ್ತಾ ಏನು ದರ್ಶನ್ ಜಾಮೀನು ಪ್ರಶ್ನಿಸಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಒಂದು ಮೇಲ್ಮನವಿ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರುವುದು ಸುಮಾರು ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗಿದೆ. ಏನು ಈ ಒಂದು ಪ್ರಕರಣದ ಕಂಪ್ಲೀಟ್ ಎಳೆ ಮಾಹಿತಿಯನ್ನ ಸರ್ಕಾರದ ಪರ ವಕೀಲರಾಗಿರುವಂತಹ ಸಿದ್ಧಾರ್ಥ ಲೂಥರ್ ಅವರು ಒಂದು ಕೋರ್ಟ್ ನ ಮುಂದೆ ಒಂದು ಮಂಡಿಸಿರುವಂತದ್ದು. ಏನು ಇಡೀ ಘಟನೆ ಏನೇನಾಯ್ತು, ದರ್ಶನ್ ಮತ್ತೆ ಈ ಒಂದು ಕೊಲೆ ಪಾತ್ರದಲ್ಲಿ ಯಾವ ರೀತಿ ಭಾಗಿಯಾಗಿದ್ರು, ಮತ್ತೆ ಕಿಡ್ನಾಪ್ ಇರಬಹುದು, ಮತ್ತೆ ಆರೋಪಿಗಳು ಸರೆಂಡರ್ ಆಗಿರುವಂತದ್ದು ಇರಬಹುದು, ಮತ್ತೆ ಸಾಕ್ಷಿಗಳಿರ್ಬೋದು, ಮತ್ತೆ FSL ರಿಪೋರ್ಟ್ಸ್ ಇರಬಹುದು, ಇಡೀ ಕಂಪ್ಲೀಟ್ ಆಗಿ ಇಡೀ ಚಿತ್ರಣವನ್ನೇ ಸಿದ್ಧಾರ್ಥ ಲೂಥರ್ ಅವರು ಸುಪ್ರೀಂ ಕೋರ್ಟ್ ನ ಪೀಠದ ಮುಂದೆ ತಮ್ಮ ವಾದದಲ್ಲಿ ಉಲ್ಲೇಖ ಮಾಡಿ ಮಂಡಿಸಿರುವಂತದ್ದು. ಮತ್ತೆ ಇದಕ್ಕೆ ಪೂರಕವಾಗಿ ಕೂಡ ಏನು ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಅಂಶಗಳನ್ನ ಅಲ್ಲಿ ಏನು ಪ್ರಸ್ತಾಪವನ್ನು ಮಾಡಿ ವಾದಿಸಿರುವಂತದ್ದು. ಪ್ರಮುಖವಾಗಿ ಏನು ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡೋದ್ರಲ್ಲಿ ಪೊಲೀಸರು ಎಲ್ಲೊಂದ್ ಕಡೆ ತಡ ಮಾಡಿದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಕಿರಣ್ ಮತ್ತೆ ಪುನೀತ್ ಏನಿದ್ರೆ ಇವರು ಈ ಒಂದು ಪ್ರಕರಣದ ಪ್ರಮುಖ ಸಾಕ್ಷಿಗಳು ಕೂಡ ಆಗಿದ್ರು, ಅದನ್ನ ಉಲ್ಲೇಖ ಮಾಡಿ ಸರ್ಕಾರದ ಪರ ವಕೀಲರು ಸಾಕಷ್ಟು ಒಂದು ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಈ ಇಬ್ಬರು ಆರೋಪಿಗಳು ಏನು ಐ ವಿಟ್ನೆಸ್ ಗಳಿದ್ರೆ, ಇವರು ಪ್ರಕರಣದ ಪ್ರಮುಖ ಸಾಕ್ಷಿದಾರರು ಕೂಡ ಆಗಿದ್ದಾರೆ. ಅವರು ಆ ಒಂದು ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲೇ ಇದ್ರು. ಅವರ 164 ಸ್ಟೇಟ್ಮೆಂಟ್ ಆಗಿದೆ, ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. ಮತ್ತೆ ಅವರು ಕ್ಲಿಕ್ ಮಾಡಿರುವಂತಹ ಫೋಟೋಸ್ ಏನಿದೆ ಆ ಒಂದು ಫೋಟೋಸ್ ಗಳನ್ನು ಕೂಡ ರಿಟ್ರೀವ್ ಮಾಡಿ ಅದನ್ನು ಕೂಡ ಸಾಕ್ಷಿಗಳಂತೇಳಿ ಈಗಾಗಲೇ ಅದನ್ನ FSL ಮುಖಾಂತರ ಅಧಿಕೃತವಾಗಿ ಪಡೆಯಲಾಗಿದೆ ಅಂತೇಳಿ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಆ ಒಂದು ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ನಲ್ಲಿ ಏನು ಮೃತದೇಹದ ಮೇಲೆ ಎಲ್ಲೆಲ್ಲಿ ಗಾಯಗಳಾಗಿದ್ದು ಮತ್ತೆ ಎಷ್ಟು ಗಂಭೀರ ಪ್ರಮಾಣದ ಗಾಯಗಳಿದ್ವು ಅನ್ನೋದನ್ನು ಕೂಡ ಒಂದು ವಾದದಲ್ಲಿ ಅದನ್ನ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಕ್ರೈಮ್ ಸೀನ್ ಏನಿದೆ ಆ ಒಂದು ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಯಾರು ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡಿ ಅವರು ನಂತರ ಪೊಲೀಸ್ ಠಾಣೆಗೆ ಆಗಮಿಸಿ ಖುದ್ದು ಅವರೇ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ನಂತರ ಹಣಕಾಸಿನ ವಿಚಾರಕ್ಕೆ ನಾವೇ ಕೊಲೆ ಮಾಡಿದಾಗಿ ಕೂಡ ಬಾಯ್ಬಿಟ್ಟಿದ್ದಾರೆ. ಆ ನಂತರ ಅವರ ಆರೋಪಿಗಳ ಒಂದು CDR ಅನ್ನ ಪರಿಶೀಲನೆ ಮಾಡಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಆರೋಪಿ ರಾಘವೇಂದ್ರ ಮಾತನಾಡಿರೋದು ಕೂಡ ಗೊತ್ತಾಗುತ್ತೆ. ಆ ನಂತರ ಒಬ್ಬೊಬ್ಬರನ್ನಾಗಿ ವಿಚಾರಣೆ ಮಾಡಿದಾಗ ಅಲ್ಲಿ ದರ್ಶನ್ ಪಾತ್ರ ಕೂಡ ಬೆಳಕಿಗೆ ಬಂದಿತ್ತು. ನಂತರ ಆತನನ್ನ ಮೈಸೂರಿನಲ್ಲಿ ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡಲಾಗಿದೆ ಅನ್ನೋ ಒಂದು ಅಂಶವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿರೋದು. ಇನ್ನು ಉಳಿದಂತೆ ಏನು ಈ ಒಂದು ಪ್ರಕರಣದಲ್ಲಿ ಇರುವಂತಹ ಬೇರೆ ಬೇರೆ ಒಂದು ತಾಂತ್ರಿಕ ಸಾಕ್ಷಿಗಳಿರ್ಬೋದು, ಮತ್ತೆ ಕಾರುಗಳು ಹೋಗುವಂತಹ CCTV ಫೂಟೇಜ್ ಏನಿದೆ ಆ ಒಂದು ಫೂಟೇಜ್ಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಏನು ಕಾಮಾಕ್ಷಿಪಾಳ್ಯ ಒಂದು ಮೋರಿಯಲ್ಲಿ ಏನು ಶವ ಪತ್ತೆಯಾಗಿತ್ತು ಆ ಒಂದು ಶವ ಪತ್ತೆಯಾದ ಸಂದರ್ಭದಲ್ಲಿ ಅಲ್ಲಿದ್ದಂತ ಏನು ಪ್ರತ್ಯಕ್ಷದರ್ಶಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಆತನೇ ಈ ಒಂದು ಪ್ರಕರಣದ ದೂರುದಾರ ಆಗಿದ್ದಾನೆ. ಆತನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ. ಈ ರೀತಿಯಾಗಿ ಇಡೀ ಕಂಪ್ಲೀಟ್ ಏನು ಕೊಲೆ ಪ್ರಕರಣದ ಒಂದು ಕಂಪ್ಲೀಟ್ ಚಿತ್ರಣ ಏನಿದೆ ಮತ್ತೆ ಪೊಲೀಸರು
ತಯಾರಿ ಮಾಡುವಂಥ ಚಾರ್ಜ್ ಶೀಟ್ನ ಅಂಶಗಳೇನಿದೆ ಅದನ್ನು ಉಲ್ಲೇಖ ಮಾಡಿ ಸುದೀರ್ಘವಾಗಿ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಇನ್ನು ಉಳಿದಂತೆ ಏನು A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಪರ ವಕೀಲರು ಕೂಡ ಇದೇ ಸಂದರ್ಭದಲ್ಲಿ ವಾದವನ್ನು ಮಂಡಿಸಿರೋದು ಹಾಗೂ ದರ್ಶನ್ ಪರವಾಗಿ ಕೂಡ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನು ಮಂಡಿಸಿದ್ದಾರೆ. ಈಗಾಗಲೇ ಸುಮಾರು ಏನು 2 ಕಡೆ ವಾದ ಪ್ರತಿವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕಾಯ್ದಿರಿಸಿದ್ದು ಬಹುಶಃ ಮುಂದಿನ ವಾರದಲ್ಲಿ ಈ ಒಂದು ಜಾಮೀನು ಪ್ರಶ್ನೆ ಮಾಡಿ ಮೇಲ್ಮನವಿ ಏನು ಸಲ್ಲಿಕೆ ಮಾಡಿದರೆ ಅದರ ಒಂದು ಆದೇಶ ಕೂಡ ಪ್ರಕಟವಾಗುವಂಥ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಹೆಚ್ಚಿನ ಏನಾದರೂ ಅಂಶಗಳಿದ್ದಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಸಬ್ಮಿಟ್ ಮಾಡಬೇಕು ಅಂತೇಳಿ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನವಿತಾ, ಈಗ ಈ ಒಂದು ವಿಚಾರದಲ್ಲಿ ಈಗ 6 ಮತ್ತು 7ನೇ ಆರೋಪಿಗಳ ವಿಚಾರವನ್ನ ಕೂಡ ನ್ಯಾಯಾಧೀಶರು ಕೇಳಿದಂತಹ ಸಂದರ್ಭದಲ್ಲಿ ಅಂದ್ರೆ ಅವರ ವಿಚಾರಣೆ ಮುಂದೆ ಯಾವಾಗ ಈ ಒಂದು ವಿಚಾರಣೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆದಂತಹ ವಿಚಾರಣೆ ನಡೆಯುತ್ತಾ ಇದರಲ್ಲಿ ಹೇಗೆ ಅಂತ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದ ವಿಚಾರಣೆ ಈಗಾಗಲೇ ಏನು ವಾದ ಪ್ರತಿವಾದ 2 ಕಡೆ ಮುಕ್ತಾಯ ಆಗಿದೆ. ಅದರಿಂದ 6 ಮತ್ತು 7ನೇ ಆರೋಪಿ ಏನಿದ್ರೆ ಇವರ ಪರವಾಗಿ ಏನು ಬೆಂಗಳೂರಿಂದ ವಕೀಲರಾಗಿರುವಂಥ ಏನು ರಂಗನಾಥ್ ಏನಿದ್ರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರತಿನಿಧಿಸಿದ್ರು. ಅವರಿಗೆ ಏನು ಲಿಖಿತ ರೂಪದಲ್ಲಿ ಒಂದು ಸಬ್ಮಿಟ್ ಮಾಡಬೇಕು ಅಂತೇಳಿ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರೋದು. ಅಂದರೆ 3 ಪುಟಗಳಿಗೂ ಮೀರದಂತೆ ಏನು ಲಿಖಿತ ರೂಪದ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿ ಸಬ್ಮಿಟ್ ಮಾಡಿ ಅಂತೇಳಿ ಒಂದು ಸೂಚನೆ ಕೊಟ್ಟಿದೆ. ಅದರಿಂದ ಇಡೀ ಪ್ರಕರಣದ ವಿಚಾರಣೆ ಈಗ ಮುಕ್ತಾಯ ಆಗಿರೋದ್ರಿಂದ ಈಗ ಆದೇಶ ಏನ್ ಬರುತ್ತೆ ಅದು ದರ್ಶನ್ ಪಾಲ್ಗೆ ವರ ಆಗುತ್ತಾ ಅಥವಾ ದರ್ಶನ್ಗೆ ಕಂಟಕ ಆಗುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಈಗ ಕಾರಣಕ್ಕೆ ಕುತೂಹಲವನ್ನು ಉಂಟು ಮಾಡ್ತಾ ಇರೋದು. ಯಾಕಂದ್ರೆ ಈಗಾಗಲೇ ದರ್ಶನ್ ಏನು ಅನಾರೋಗ್ಯದ ನಿಮಿತ್ತ ಒಂದು ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಮತ್ತೆ ರೆಗ್ಯುಲರ್ ಬೇಲ್ ಕೂಡ ಅವರಿಗೆ ಹೈಕೋರ್ಟ್ನಲ್ಲಿ ಸಿಕ್ಕಿತ್ತು. ಆನಂತರ ಈಗ ಏನು ಡೆವಿಲ್ ಶೂಟಿಂಗ್ ಸಿನಿಮಾ ಸಲುವಾಗಿ ಅವರು ಸುಮಾರು ಕಡೆಗಳಲ್ಲಿ ಈಗ ಚಿತ್ರೀಕರಣವನ್ನು ಕೂಡ ಮುಗಿಸಿದ್ದಾರೆ. ಮತ್ತೆ ಸುಮಾರು 40ಕ್ಕೂ ಹೆಚ್ಚು ದಿನಗಳಿಂದ ಶೂಟಿಂಗ್ ನಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಆದ್ರಿಂದ ಈಗ ಇವತ್ತು ನಡೆದ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಮತ್ತೆ ಸಾಕ್ಷಿಗಳ ಹೇಳಿಕೆಗಳು ಮತ್ತೆ ದರ್ಶನ್ ವಿರುದ್ಧ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಇರ್ಬೋದು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಅದನ್ನ ವಿಚಾರಣೆ ಸಂದರ್ಭದಲ್ಲಿ ವಕೀಲರು ಒಂದೊಂದೇ ಅಂಶಗಳನ್ನ ಉಲ್ಲೇಖ ಮಾಡಿ ವಾದವನ್ನು ಕೂಡ ಮಾಡಿದ್ದಾರೆ. ಆದ್ರಿಂದ ಈಗ ದರ್ಶನ್ಗೆ ಈ ಒಂದು ಮೇಲ್ಮನವಿ ಅರ್ಜಿ ಯಾವ ರೀತಿ ಮುಳುವಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಹುಶಃ ಮುಂದಿನ ವಾರದಲ್ಲಿ ದರ್ಶನ್ನ ಜಾಮೀನು ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಅವ್ರಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತಾ ಅಥವಾ ಪೊಲೀಸರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯನ್ನ ಎತ್ತಿ ಹಿಡಿತಾ ಅನ್ನೋ ಒಂದು ಕುತೂಹಲಕ್ಕೆ ಈಗ ಮುಂದಿನ ವಾರ ನಿರ್ಧಾರ ಆಗುತ್ತೆ. ನವಿತಾ, ಮುನಿರಾಜು, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಎಲ್ಲ ವಾದ ಪ್ರತಿವಾದಂತಹ ಸಂದರ್ಭದಲ್ಲಿ ಹೇಳಿದೆ, ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದೆ. ಜೊತೆಗೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ಅನೇಕ ಪ್ರಶ್ನೆಗಳನ್ನ ಕೂಡ ಕೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಡೀ ಒಂದು ವಾದ ಪ್ರತಿವಾದವನ್ನು ಆಲಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿದ್ದು ದರ್ಶನ್ಗೆ ಕಂಟಕ ಆಗುವಂತಹ ಚಾನ್ಸಸ್ ಇದರಲ್ಲಿ ಹೆಚ್ಚಿನ ಪರ್ಸೆಂಟ್ ಕಾಣಿಸ್ತಾ ಇದೆ ಅಂತ? ನವಿತಾ, ಇದೊಂದು ಕೊಲೆ ಪ್ರಕರಣ ಆಗಿದೆ. ಅಂದ್ರೆ ಸಾಕ್ಷಿಗಳು ಹೇಳೋ ಪ್ರಕಾರ ಇದೊಂದು ಹೀನವಾಗಿ ಈ ಒಂದು ಕೊಲೆಯನ್ನು ಮಾಡಲಾಗಿದೆ. ಮತ್ತೆ ಕ್ರಿಮಿನಲ್ ಸಂಚನ್ನು ಕೂಡ ರೂಪಿಸಿದ್ದಾರೆ ಅಂತೇಳಿ ಖುದ್ದು ನ್ಯಾಯಾಧೀಶರೇ ಈ ಒಂದು ಕೆಲವು ಅಂಶಗಳನ್ನ ಅಲ್ಲಿ ಫೈಂಡ್ ಔಟ್ ಮಾಡಿರೋದು. ಏನು ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನ ವಿಚಾರಗಳನ್ನ ಅಲ್ಲಿ ವಕೀಲರು ಪ್ರಸ್ತಾಪ ಮಾಡ್ತಾ ಇದ್ದಂತೆ ಈ ರೀತಿಯಾಗಿ ಹೀನ ರೀತಿಯಲ್ಲಿ ಒಂದು ಸಂಚನ ರೂಪಿಸಿದ್ದಾರೆ. ಮತ್ತೆ ಬಹಳ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ರೀತಿಯಲ್ಲಿ ಕೊಲೆಯನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಕೂಡ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಹೈಕೋರ್ಟ್ ಕೂಡ ಇದನ್ನ ಹೈಕೋರ್ಟ್ನ ಒಂದು ಆದೇಶ ಏನಿದೆ ಅದರ ಬಗ್ಗೆ ಕೂಡ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಇದು 302 ಕೊಲೆ ಕೇಸ್ ಆಗಿತ್ತು. ಅಷ್ಟು ನೇರವಾಗಿ ಯಾವ ರೀತಿ ಬೇಲ್ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಒಂದು ಕೆಲವು ಅಸಮಾಧಾನವನ್ನು ಈಗ ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದ್ದರಿಂದ ಈ ಒಂದು ಪ್ರಕರಣ ದರ್ಶನ್ ಪಾಲ್ಗೆ ಎಲ್ಲೋ ಒಂದು ರೀತಿ ಒಂದು ಇವತ್ತು ನಡೆದ ಒಂದು ವಿಚಾರಣೆ ಮತ್ತೆ ವಾದ ಏನಿದೆ ಅದು ದರ್ಶನ್ ಪಾಲ್ಗೆ ಎಲ್ಲೋ ಒಂದು ರೀತಿ ಕಂಟಕ ಆಗುತ್ತಾ ಅನ್ನೋ ಒಂದು ಸಂದೇಹ ಕೂಡ ಈಗ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರದ ಪರ ವಕೀಲರು ವಾದಿಸಿರುವಂತಹ ಒಂದು ಅಂಶಗಳೇನಿದೆ ಮತ್ತೆ ಅವರು ಪ್ರಸ್ತಾಪ ಮಾಡಿರುವಂತಹ ಸಾಕ್ಷಿಗಳಿರ್ಬೋದು ಮತ್ತೆ ಎವಿಡೆನ್ಸ್ಗಳನ್ನು ಉಲ್ಲೇಖ ಮಾಡಿದ ರೀತಿ ನೋಡಿದ್ರೆ ದರ್ಶನ್ಗೆ ಎಲ್ಲೊಂದು ಕಡೆ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಅವ್ರಿಗೆ ಈ ಒಂದು ಮೇಲ್ಮನವಿ ಅರ್ಜಿ ಕಂಟಕ ಆಗುತ್ತಾ ಅನ್ನೋ ಒಂದು ಸಂದೇಹ ಕೂಡ ಈಗ ಉಂಟಾಗ್ತಾ ಇದೆ. ಆದ್ರಿಂದ ಈಗಾಗಲೇ 2 ಕಡೆ ವಾದ ಮತ್ತೆ ಪ್ರತಿವಾದ ಕೂಡ ಆಲಿಸಲಾಗಿದೆ. ಮತ್ತೆ ಇನ್ನು ಹೆಚ್ಚಿನ ಅಂಶಗಳೇನಾದ್ರೂ ಇದ್ರೆ ಅದನ್ನ ಲಿಖಿತ ರೂಪದಲ್ಲಿ ಸಬ್ಮಿಟ್ ಮಾಡಬೇಕು ಅಂತೇಳಿ ಕೂಡ ಈಗ ವಕೀಲರಿಗೆ ನ್ಯಾಯಾಧೀಶರು ಒಂದು ಸೂಚನೆ ಕೂಡ ಕೊಟ್ಟಿರೋದು. ಆದ್ರಿಂದ ಆ ಒಂದು ಲಿಖಿತ ರೂಪದಲ್ಲಿ ಸಲ್ಲಿಸುವಂತ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಒಂದು ಅಂಶಗಳನ್ನ ಮತ್ತೆ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿ ಅದನ್ನು ಕೂಡ ಸಬ್ಮಿಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಆ ಸಲುವಾಗಿ ಮುಂದೆ ಬರುವಂತಹ ಆದೇಶದಲ್ಲಿ ಯಾವ ರೀತಿ ಒಂದು ಆದೇಶ ಬರುತ್ತೆ ಅದು ದರ್ಶನ್ ಪಾಲ್ಗೆ ವರ ಆಗುತ್ತಾ ಅಥವಾ ಈ ಒಂದು ಮೇಲ್ಮನವಿ ಅರ್ಜಿಯ ಒಂದು ದರ್ಶನ್ಗೆ ಮುಳ್ಳಾಗುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ನವಿತಾ, ಈಗಾಗಲೇ ಮುನಿರಾಜು ಅಂದ್ರೆ 10 ದಿನಗಳ ಬಳಿಕಷ್ಟೇ ಜಾಮೀನು ಆದೇಶವನ್ನ ಕೊಡೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಒಂದ್ ಕಡೆ ಇಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಇವತ್ತಿನವರೆಗೂ ಕೂಡ ಒಂದು ಆತಂಕ ಇತ್ತು ದರ್ಶನ್ಗೆ. ಬಟ್ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಇದು ಅಂತ ನಾವು ಅಂದ್ಕೊಳ್ಬಹುದಾ ಹೇಗೆ ಅಂತ ಹೇಳಿ?
ನಗ್ತಾ ಈಗಾಗಲೇ ಏನು ಅರ್ಜಿ ವಿಚಾರಣೆ ಸಂಪೂರ್ಣ ಆಗಿದೆ. ಮೇಲ್ಮನವಿ ಅರ್ಜಿ ಅಂದ್ರೆ ಜಾಮೀನು ಪ್ರಶ್ನೆ ಮಾಡಿ ಏನು ಮೇಲ್ಮನವಿ ಸಲ್ಲಿಸಿದ್ರು ಅದು ವಿಚಾರಣೆ ಪೂರ್ಣ ಆಗಿದೆ. ಆದರೆ ಆದೇಶ ಯಾವತ್ತು ಬರುತ್ತೆ ಮತ್ತೆ ಆದೇಶ ಯಾವ ರೀತಿ ಬರ್ಬೋದು ಅನ್ನೋದು ಕುತೂಹಲ ಇದೆ. ಆದ್ರಿಂದ ಈಗ ದರ್ಶನ್ಗೆ ಆದೇಶ ಬರುವ ತನಕ ಒಂದು ಸ್ವಲ್ಪ ಸಮಾಧಾನ ಇರ್ಬೋದು, ಆದರೆ ಆದೇಶ ಬರೋ ತನಕ ಒಂದು ಸ್ವಲ್ಪ ಏನು ಎದೆ ಬಡಿತ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇವತ್ತು ನಡೆದಿರುವಂಥ ಒಂದು ವಿಚಾರಣೆಯಲ್ಲಿ ಮತ್ತೆ ವಕೀಲರು ಉಲ್ಲೇಖ ಮಾಡಿರುವಂಥ ಸಾಕ್ಷಿಗಳನ್ನ ನೋಡಿದ್ರೆ ಮತ್ತೆ ಇಡೀ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೆಲ್ಲ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ರು ಮತ್ತೆ ತನಿಖೆಯಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದರೆ ಅವೆಲ್ಲ ಅಂಶಗಳನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿರುವಂಥದ್ದು. ಸುಮಾರು 1.5 ತಾಸುಗಳ ಕಾಲ ಈ ಒಂದು ವಾದ ಪ್ರತಿವಾದ ಆಗಿದೆ. ಆದ್ದರಿಂದ ದರ್ಶನ್ಗೆ ಏನು ಆದೇಶ ಬರುವ ತನಕ ಒಂದು ಸ್ವಲ್ಪ ಎದೆ ಬಡಿತ ಹೆಚ್ಚಾದರೂ ಅದನ್ನ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಾದ ಪ್ರತಿವಾದ ಆಗಿದೆ ಮತ್ತೆ ಸಾಕ್ಷಿಗಳನ್ನ ಉಲ್ಲೇಖ ಕೂಡ ಮಾಡಿರೋದು. ಇಡೀ ಕೊಲೆ ಕಂಪ್ಲೀಟ್ ಚಿತ್ರಣ ಮತ್ತೆ ಸಂಚು ಯಾವ ರೀತಿ ರೂಪಿಸಿದ್ರು ಮತ್ತೆ ಕಿಡ್ನಾಪ್ ಯಾವ ರೀತಿ ಮಾಡಿದ್ರು ಮತ್ತೆ ಏನು ಕೊಲೆ ಆಗಿರುವಂಥ ರೇಣುಕಾ ಸ್ವಾಮಿ ಏನಿದ್ದೀನ ಆತ ದರ್ಶನ್ ಒಂದು ಅಭಿಮಾನಿ ಕೂಡ ಆಗಿದ್ದ, ಆತನನ್ನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮತ್ತೆ ಕೊಲೆ ನಂತರ ಅದನ್ನ ಏನೋ ಒಂದು ಡ್ರೈನೇಜ್ ಕಾಲುವೆಗೆ ಎಸೆದು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಕೂಡ CCTVಗಳಲ್ಲಿ ಸರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಏನು ಪ್ರತ್ಯಕ್ಷದರ್ಶಿಗಳ ಒಂದು ಹೇಳಿಕೆ ಇದೆ ಮತ್ತೆ ಅವ್ರು ಕ್ಲಿಕ್ ಮಾಡಿರುವಂಥ ಫೋಟೋಗಳು ಕೂಡ ಇದಾವೆ ಅನ್ನೋದನ್ನ ಉಲ್ಲೇಖ ಮಾಡಿ ಈ ಒಂದು ವಾದವನ್ನ ಮಾಡಿರುವಂಥದ್ದು. ನವಿತಾ ಮುನಿರಾಜ್, ಈಗ ಈ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಯಾವಾಗ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಒಂದು ಕಡೆ ಪೊಲೀಸರು ಎಷ್ಟೇ ಕಠಿಣವಾದ ಸಾಕ್ಷಿಗಳು ಅಥವಾ ದಾಖಲೆಗಳು ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಇದ್ದು ಕೂಡ ಮೆಡಿಕಲ್ ಆಧಾರದ ಮೇಲೆ ಒಂದು ಜಾಮೀನನ್ನು ಪಡ್ಕೊಳ್ಳುವಲ್ಲಿ ದರ್ಶನ್ ಸಕ್ಸಸ್ ಆಗಿದ್ರು. ಆದರೆ ಇದೀಗ ಈ ವಿಚಾರವನ್ನು ಇಟ್ಕೊಂಡು ಅಂದ್ರೆ ಆನಂತರ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಪಡ್ಕೊಳ್ಳದೆ ಅಥವಾ ಸರ್ಜರಿ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ವಾದ ಮಾಡಿ ಸರ್ಜರಿನೂ ಮಾಡ್ಕೊಳ್ಳಿರುವಂಥದ್ದು ಇದು ಕೂಡ ಪ್ರಮುಖ ಆಗುವಂಥ ಅಂಶಗಳು ಆಗತ್ತಾ ಹೇಗೆ ಅಂತ ಹೇಳಿ? ಖಂಡಿತ ನವಿತಾ, ಯಾಕಂದ್ರೆ ದರ್ಶನ್ ಮೊದಲಿಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದೆ ಒಂದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ. ತನಗೆ ತೀವ್ರತರವಾದ ಒಂದು ಬೆನ್ನು ನೋವಿದೆ, ಜೈಲಿನಲ್ಲಿ ಇರೋದಕ್ಕೂ ಆಗ್ತಿಲ್ಲ ಮತ್ತೆ ಕೂರೋದಕ್ಕೂ ಆಗ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಮೆಡಿಕಲ್ ರಿಪೋರ್ಟ್ಸ್ ಅನ್ನು ಕೂಡ ಒಂದು ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ರು. ಈ ಒಂದು ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಅವರಿಗೆ ಒಂದು ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಏನು ಅನಾರೋಗ್ಯ ಇರೋದ್ರಿಂದ ತುರ್ತಾಗಿ ಅವರಿಗೆ ಸರ್ಜರಿ ಆಗಬೇಕಾಗುತ್ತೆ ಅಂತೇಳಿ ಅವರನ್ನು ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಸುಮಾರು 28 ದಿನಗಳ ಕಾಲ ಒಂದು ಟ್ರೀಟ್ಮೆಂಟ್ ಕೂಡ ಕೊಡಲಾಗಿತ್ತು. ಆ ನಂತರ ಅವರು ಟ್ರೀಟ್ಮೆಂಟ್ ಪಡ್ಕೊಂಡ್ರು ಕೂಡ ಸರ್ಜರಿಯನ್ನು ಮಾಡಿಸ್ಕೊಂಡಿರಲಿಲ್ಲ. ಅದನ್ನು ಯಥಾಸ್ಥಿತಿಯಾಗಿ ಏನು ಚಿಕಿತ್ಸೆಯನ್ನು ಪಡ್ಕೊಂಡು ಮನೆಗೆ ವಾಪಸ್ ಆಗ್ತಾರೆ. ಕೆಲ ದಿನಗಳ ಬಳಿಕ ಅವರು ಶೂಟಿಂಗ್ನಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಅಂದರೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಕೂಡ ಬ್ಯುಸಿಯಾಗಿದ್ದು ಬೇರೆ ಕಡೆಗಳಲ್ಲಿ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿದ್ದರು. ಆದ್ದರಿಂದ ಈಗ ನಂತರ ಅವರಿಗೆ ಏನು ಹೈಕೋರ್ಟಲ್ಲಿ ಒಂದು ರೆಗ್ಯುಲರ್ ಬೇಲ್ ಕೂಡ ಗ್ರಾಂಟ್ ಆಗಿತ್ತು. ಆ ನಂತರ ಈಗ ಈ ಎಲ್ಲ ಅಂಶಗಳನ್ನು ಕೂಡ ಈಗ ಏನು ವಕೀಲರು ಒಂದು ವಾದದಲ್ಲಿ ಮಂಡಿಸಿರುವಂಥದ್ದು. ಆತ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದೆ ಅಂತೇಳಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಈಗಾಗಲೇ ಅವರು ಸಬ್ಮಿಟ್ ಮಾಡಿರೋದು. ಅದರಿಂದ ಆನಂತರ ಆತ ಹೊರಗಡೆ ಬಂದ ಬಳಿಕ ಯಾವುದೇ ಸರ್ಜರಿಯನ್ನು ಮಾಡಿಸ್ಕೊಂಡಿರಲಿಲ್ಲ ಅಂತೇಳಿ ಕೆಲವು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಈ ಎಲ್ಲ ಅಂಶಗಳು ಕೂಡ ದರ್ಶನ್ಗೆ ಎಲ್ಲೋ ಒಂದು ರೀತಿ ಮುಳುವಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಯಾಕಂದ್ರೆ ಆತ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರು ಕೂಡ ಸರ್ಜರಿ ಮಾಡಿಸ್ಕೊಳ್ಳದೆ ವಾಪಸ್ ಆಗಿರೋದು ಕೂಡ ಒಂದು ರೀತಿ ಪ್ರಶ್ನೆಗೆ ಕಾಡ್ತಾ ಇದೆ. ಅದರಿಂದ ಈ ಒಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಅಲ್ಲಿ ವಾದದಲ್ಲಿ ಮಂಡಿಸಿರುವಂಥದ್ದು. ಇನ್ನು ಉಳಿದಂತೆ ಹೆಚ್ಚಿನದಾಗಿ ಒಂದು ಕೇಸ್ನ ಮೆರಿಟ್ ಏನಿದೆ ಆ ಒಂದು ಮೆರಿಟ್ನ ಆಧಾರದ ಮೇಲೆ ಒಂದು ವಾದವನ್ನ ಮಾಡಿ ಆತ ಏನು ಈ ಒಂದು ಕೊಲೆಯಲ್ಲಿ ದರ್ಶನ್ನ ಪಾತ್ರ ಏನು ಮತ್ತೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದ್ರು ಮತ್ತೆ ಯಾವ ರೀತಿ ಸಂಚು ರೂಪಿಸಲಾಗಿತ್ತು ಅಂತೇಳಿ ಇಡೀ ಕೇಸ್ನ ಒಂದು ಮೆರಿಟ್ ಏನಿದೆ ಅದರ ಆಧಾರದ ಮೇಲೆ ವಾದವನ್ನು ಕೂಡ ಮಾಡಿರೋದು. ಅದರಿಂದ ಈ ಎಲ್ಲ ಕಾರಣಗಳಿಂದ ದರ್ಶನ್ ಏನು ಜಾಮೀನು ಏನಿದೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ಕೂಡ ಈಗ ಸರ್ಕಾರದ ಪರ ವಕೀಲರೊಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ.